ಹಿಂದೆ ನಮ್ಮ ಅಜ್ಜಾರೆಲ್ಲ ಹೇಳ್ತಿದ್ದು ಹುಲ್ಲೇನಹಳ್ಳಿಲಿ ಒಂದು ವೀರಭದ್ರ ಸ್ವಾಮಿ ಇದೆ. ಅಲ್ಲಿ ಯಾರೋ ಒನಕೆ ಎಲ್ಲ ಕೊಟ್ಟಾರಂತೆ. ಅದು ಕಾಲುಂಗುರಿಗೆ ಸಲುವಾಗಿ ಸವಂಡಿಗೆ ಜಾಸ್ತಿ ಆಗಿ ಇಲ್ಲಿ ಬಂದು ನೆಲೆಸ್ತು ಅಂತ ಹೇಳೋರು. ಅಲ್ಲಿ ಫಸ್ಟ್ ಈಗಲೂ ಇದೆ, ಮೂಲ ವಿಗ್ರಹ ಅಲ್ಲಿದೆ. ಅದೇ ಥರ ಇಲ್ಲಿ 3 ವಿಗ್ರಹ ಇದ್ದು ಅಲ್ಲಿಂದ ಈ ಹಿಂದೆಲ್ಲ ಕುಟ್ಟಿ ಬೀಸರಲ್ಲ, ಆ ಸವಂಡಿಗೆ ಇಲ್ಲಿ ಬಂದು ನೆಲೆಸ್ತು ಅಂತ ಹೇಳ್ತಾರೆ. ಇಷ್ಟು ಮಾತ್ರ ಇತಿಹಾಸ ಕೇಳಿದ್ದೀವಿ. ಅದೇ ಇತಿಹಾಸ ಇದಕ್ಕೆ. ಅಲ್ಲಿ ಮೂಲತಃ ವಿಗ್ರಹ ನಮ್ಮ ಗ್ರಾಮದಲ್ಲೂ ಹುಲ್ಲೇನಹಳ್ಳಿಲಿದೆ. ಹುಲ್ಲೇನಹಳ್ಳಿದು ಕೆರೆಯೇರಿ ಮೇಲೆ. ಅಲ್ಲೂ ಕೆಂಡ ಎಲ್ಲ ಹಿಂದೆ ಆಗ್ತಾಯಿತ್ತು. ಅಲ್ಲಿ ಆ ಸವಂಡಿಗೆ ಸಲುವಾಗಿ ಬಂದು ಇಲ್ಲಿ ನೆಲೆಸ್ತು ಅಂತ. ಈಗ ನೋಡಿ 3 ಗ್ರಾಮಕ್ಕೂ ಕರೆಕ್ಟಾಗಿ ಅಳತೆ ಮಾಡ್ದಂಗೆ ಇದ್ದಾನೆ ಭಗವಂತ. ಇಲ್ಲಿ ಗಾಳಿಹಳ್ಳಿ, ಹುಲ್ಲೇನಹಳ್ಳಿ, ಅಣಿದಡಿಕೆ, ಈ 3 ಗ್ರಾಮಕ್ಕೂ ಈ ಟೇಪ್ ಹಿಡಿದು ಅಳತೆ ಮಾಡ್ದಂಗೆ ಇಲ್ಲಿ ಬಂದು ನೆಲೆಸಿದ್ದಾನೆ. ಶಬ್ದ ಕೇಳಲಾರ್ದಲ್ಲೇ. ಈಗ ಯಾವುದೇ ಗ್ರಾಮದಲ್ಲಿದ್ದರೂ ಒಂದು ಗ್ರಾಮದಲ್ಲಿ ಇಷ್ಟು ಇಂಪ್ರೂವ್ ಆಗೋದು ಕಷ್ಟ. ಈಗ ನೋಡಿ ತಂಪಾಗಿದೆ ವಾತಾವರಣ. ಇನ್ನೂ ಮಳೆಗಾಲದಲ್ಲಿ ಭಾಳ ಹಸಿರು ಬರುತ್ತೆ. ಇನ್ನೂ ಏನೋ ಒಂದು ಪರ್ವತ ಕಂಡಂಗೆ ಕಾಣುತ್ತೆ. ಅದರಿಂದ ಭಗವಂತ ತಣ್ಣಗೆ ಇಲ್ಲಿ ಬಂದು ನೆಲೆಸ್ತಾ ಅಂತ ಹಿರಿಯರು ಹೇಳೋದು. ಅಷ್ಟು ಮಾತ್ರ ನಮಗೆ ಗೊತ್ತು.